ಗ್ಯಾಸ್ ಸಿಗದೆ ಸೌದೆ ಒಲೆಯಲ್ಲೇ ಅಡುಗೆಯನ್ನ ಮಾಡಲಾಗ್ತಾ ಇದೆ. ಸೌದೆ ಹೊಗೆಯಿಂದ ಆರೋಗ್ಯದ ಮೇಲೂ ಕೂಡ ಗಂಭೀರವಾದಂತ ಎಫೆಕ್ಟ್ ಆಗ್ಲಿದೆ. ಸೊ ಒಂದ್ಸರಿ ಆ ಕಟ್ಟಿಗೆ ಮೇಲೆ ಏನೋ ಕೆಮಿಕಲ್ ಇರುತ್ತೆ ಅಥವಾ ಕೋಟಿಂಗ್ ಇರುತ್ತೆ, ಏನೋ ಪೇಂಟ್ ಇರುತ್ತೆ, ಅಥವಾ ಕಟ್ಟಿಗೆ ಸರಿಯಾಗಿ ಡ್ರೈ ಆಗಿರಲ್ಲ. ಅಂತ ಸಂದರ್ಭದಲ್ಲಿ ಅವರು ಆ ಕಟ್ಟಿಗೆಯನ್ನ ಬಳಸಿ ಅಡಿಗೆ ಮಾಡೋದಕ್ಕೆ ಬಳಸಿದ್ರೆ ಅದರಿಂದ ಬರುವಂತಹ ಹೊಗೆ ಏನಿದೆ, ಆ ಹೊಗೆಯಿಂದ ಹಲವಾರು ಬಗೆಯ ಶ್ವಾಸನಾಳದ ತೊಂದರೆಗಳಾಗುವಂತಹ ಸಾಧ್ಯತೆಗಳಿರುತ್ತೆ, ಅಥವಾ ನಮ್ಮ ಹೃದಯಕ್ಕೆ ಸಂಬಂಧಪಟ್ಟಂತಹ ಕಾಯಿಲೆಗಳಾಗುವಂತಹ ಸಾಧ್ಯತೆಗಳಿರುತ್ತೆ, ಅಥವಾ ಕಣ್ಣಿಗೆ ಸಂಬಂಧಪಟ್ಟಂತಹ ಕಾಯಿಲೆಗಳು ಕೂಡ ಆಗುವಂತಹ ಸಾಧ್ಯತೆಗಳಿರುತ್ತೆ. ಎಸ್ಪೆಷಲಿ ಚಿಕ್ಕ ಮಕ್ಕಳಲ್ಲಿ ಇರಬಹುದು, ವೃದ್ಧರಲ್ಲಿ, ವಯೋವೃದ್ಧರಲ್ಲಿ, ಮತ್ತೆ ಯಾರಲ್ಲಿ ಕೋಮೋರ್ಬಿಡಿಟೀಸ್ ಇದೆ, ಆಲ್ರೆಡಿ ಹೃದಯಕ್ಕೆ ಸಂಬಂಧಪಟ್ಟಂತ ತೊಂದರೆ ಇದೆ, ಅವರಿಗೆ ಸಕ್ಕರೆ ಕಾಯಿಲೆ ಇದೆ, ಹೈಪರ್ ಟೆನ್ಷನ್ ಇದೆ, ಮತ್ತೆ ಇತರ ರೀತಿಯಾದಂತಹ ಗಂಭೀರ ಕಾಯಿಲೆಗಳು ಅಥವಾ ದೀರ್ಘಕಾಲೀನ ಗಂಭೀರ ಕಾಯಿಲೆಗಳು ಇತ್ತು ಅಂತ ಹೇಳಿದ್ರೆ, ಅಥವಾ ಶ್ವಾಸನಾಳದ ತೊಂದರೆಗಳಿದೆ, ಅಸ್ತಮಾ ಇದೆ, ಬ್ರಾಂಕೈಟಿಸ್ ಇದೆ, ಟ್ಯೂಬರ್ಕ್ಯುಲೋಸಿಸ್ ಆಗೋಗಿದೆ, ನಿಮೋನಿಯಾ ಆಗೋಗಿದೆ, ಇಂತಹ ಸಂದರ್ಭದಲ್ಲಿ ಶ್ವಾಸನಾಳ ಸೆನ್ಸಿಟಿವ್ ಇರುವಾಗ ಈ ರೀತಿಯಾದಂತಹ ಹೊಗೆನ ನಾವು ಇನ್ಹೇಲ್ ಮಾಡಿದ್ರೆ ಇದರಿಂದ ಸಮಸ್ಯೆಗಳು ಆಗುವಂತಹ ಸಾಧ್ಯತೆಗಳು ತುಂಬಾ ಜಾಸ್ತಿ ಇರುತ್ತೆ.